ಪತ್ತೆ ಮಾಡಿದ್ದಾರೆ, ಇನ್ನು 10 ಇನ್ವೆಸ್ಟಿಗೇಷನ್ ಅಲ್ಲಿದೆ. ಅದೇ ಪ್ರಕಾರ ಸರಗಳತನ 3 ಸರಗಳತನ ಒಂದು ಪತ್ತೆ ಆಗಿಲ್ಲ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಇರತಕ್ಕಂಥದ್ದು. ಇದು ನಿರಂತರವಾಗಿ ನಾವು ಇದನ್ನ ಮಾನಿಟರ್ ಮಾಡ್ತಾನೆ ಇರ್ತೇವೆ. ಯಾಕೆಂದ್ರೆ ಇದು ಒಂದು ದಿವಸ ಆಗಿ ನಾಳೆ ನಿಂತೋಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಆದ್ರಿಂದ ನಿರಂತರವಾಗಿ ನಾವು ಇದನ್ನ ಮಾನಿಟರ್ ಮಾಡ್ತಾ ಇರ್ತೇವೆ. ಆದರೂ ಕೂಡ ನಾವು ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳನ್ನು ಕೂಡ ತಗೊಳ್ತೇವೆ. ಶಾಲಾ ಕಾಲೇಜಿಗೆ ಹೋಗಿ ಮಕ್ಕಳಿಗೆ ಸ್ವಲ್ಪ ಎಜುಕೇಟ್ ಮಾಡ್ತಕ್ಕಂಥದ್ದು, ನೈಟ್ ಬೀಟ್ಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಇತ್ತೀಚೆಗೆ ಕಳೆದ 1 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಈ ಕ್ರೈಮ್ ರೇಟು ಕಡಿಮೆ ಆಗಿರ್ತಕ್ಕಂಥದ್ದು. ಅಂದರೆ ಸೈಬರ್ ಕ್ರೈಮ್ ಬಿಟ್ಟರೆ ಬೇರೆ ಬೇರೆ ಜನರಲ್ ಆಗಿರ್ತಕ್ಕಂಥ ಕ್ರೈಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದು ಅದು ಅಂಕಿಅಂಶನೂ ಕೂಡ ನಾನು ಒದಗಿಸಿದ್ದೇನೆ. ಒಟ್ಟಾರೆ ನಾವು ಇದರ ಬಗ್ಗೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮಾನ್ಯ ಸದಸ್ಯರು ಈ ಸಂಖ್ಯೆ ಬಗ್ಗೆ ಕೂಡ ಕೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಸ್ನಲ್ಲಿ ಸಿಬ್ಬಂದಿ ಕೊರತೆ ಹಾಗೆ ಅಂತೇಳಿ. ಅಲ್ಲಿ ಹರಿಹರದಲ್ಲಿ ಯಾವ ಕೊರತೆ ಇಲ್ಲ. ನಮಗೆ ಮುಂಜೂರಾತಿ ಇರ್ತಕ್ಕಂಥ ಬಲ ಏನಿದೆ ಅದನ್ನ 51 ಮುಂಜೂರಾತಿ ಆಗಿರೋದು 51 ಇದೆ, ಯಾವುದು ವೇಕೆನ್ಸಿ ಇಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರು 1, ಸಬ್ ಇನ್ಸ್ಪೆಕ್ಟ್ರು 2, ASI 4, ಆಮೇಲೆ CPC ಅಂದರೆ ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ಸ್ 30 ಅವೆಲ್ಲವೂ ಇದ್ದಾವೆ. ಆದರೆ ತಾವು ಏನು ಕೇಳ್ತಾ ಇದ್ದೀರಿ ಅಂತ ಹೇಳಿ ಒಂದು DYSP ಪೋಸ್ಟ್ ಆದರೆ ಅದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಹಾಗೆ ಅಂತಕ್ಕಂಥದ್ದು. ಅದನ್ನು ನಾವು ಪರಿಶೀಲನೆ ಮಾಡಿ ಪ್ರಪೋಸಲ್ ತರಿಸ್ಕೊಂಡು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಾನ್ಯ ಸಭಾಪತಿ. ನರೇಂದ್ರ ಸ್ವಾಮಿ ಸನ್ಮಾನ್ಯ ಅಧ್ಯಕ್ಷೆ, ಇದು 2014-15ರಲ್ಲಿ ಮಂಜೂರಾದಂಥ ಯೋಜನೆ. ಅದು ಕೆರೆ ತುಂಬಿಸ್ತಕ್ಕಂಥ ಯೋಜನೆ. ರೈತರಿಗೆ ಪರಿಹಾರ ನೀಡಿಲ್ಲ ಅನ್ನೋದಕ್ಕೋಸ್ಕರ ನಾಲೆ ತೆಗೆದಿದ್ದನ್ನ ರೈತರು ಮತ್ತೆ ಮುಚ್ಚಿ ತೊಂದರೆ ಕೊಡ್ತಾ ಇರತಕ್ಕಂಥದ್ದು. ನಮಗೆ ಪರಿಹಾರ ಕೊಟ್ಟರೆ ಮಾತ್ರ ನಾವು ಜಾಗನ ಬಿಟ್ಕೊಡ್ತೀವಿ ಅನ್ನೋಂಥ ಒತ್ತಾಯ ಮಾಡ್ತಿದ್ದಾರೆ. ಇದು ನ್ಯಾಯಸಮ್ಮತವಾದಂಥ ಬೇಡಿಕೆ ಆಗಿದೆ. ನಾನು ಹಲವಾರು ಬಾರಿ ಇಲಾಖೆಗೆ ಹಲವಾರು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಹಾಕಿ ಇದನ್ನ ಕೇಳಿದ್ದೀನಿ. ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಅತ್ಯಂತ ಬರಡು ಪ್ರದೇಶ. ಮಂಡ್ಯ ಜಿಲ್ಲೆಯಲ್ಲೇ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿ ಅಂತರ್ಜಲನೂ ಇಲ್ಲದೆ ಇರತಕ್ಕಂಥ ಪ್ರದೇಶ. ಈ ಕೆರೆ ತುಂಬಿಸೋಂಥ ಯೋಜನೆಗೆ ನಾವು ಪರಿಹಾರ ಕೊಟ್ಟು ಈ ನಾಲೆ ಎಲ್ಲ ಒಂದು ಮುಕ್ಕಾಲು ಭಾಗ ಕೆಲಸ ನಡೆದಿದೆ. ಇನ್ನು 6 ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಮಾತ್ರ ಈ ಒಂದು ಅನುದಾನ ಬಿಡುಗಡೆ ಆಗಬೇಕಾಗಿದೆ. ಮಾನ್ಯ ಸಚಿವರು ತಮ್ಮ ಮುಖಾಂತರ ನಾನು ಕೇಳ್ತೀನಿ, ತುರ್ತಾಗಿ ಹಣನ ಬಿಡುಗಡೆ ಮಾಡಿಕೊಟ್ಟು ಆ ಕಾಮಗಾರಿ ಪೂರ್ಣಗೊಳಿಸಿ ಕೆರೆ ತುಂಬಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೋರ್ಕೊಳ್ತೀನಿ. ಓಕೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸದಸ್ಯರಿದಂತೆ ರೈಸಿಂಗ್ ಮೇನ್ ಕೆಲಸ ಮುಗಿದಿದೆ. ಇನ್ನು 8.5 ಕಿಲೋಮೀಟರ್ ಅಂದಾಜು ಓಪನ್ ಕೆನಾಲ್ ಹೋಗಬೇಕಾಗಿತ್ತು. ಮೊದಲು ಇವರು ಮಾತನಾಡಿದಾಗ ಓಪನ್ ಕೆನಾಲ್ ರೈತರು ಒಪ್ಪಿಕೊಂಡಿದ್ದಾರೆ, ಕೆರೆಗಳಿಗೆ ನೀರು ತುಂಬ್ತೀರಿ, ನಮ್ಗೆ ಅನುಕೂಲ ಆಗ್ತದೆ, ನಮ್ಗೆ ಯಾವುದೇ ಅನುದಾನ ಬೇಡ ಅಂತ ಹೇಳಿ. ಆದ್ಮೇಲೆ ಇವ್ರು ಕೆಲಸ ಪ್ರಾರಂಭ ಮಾಡಿದ ನಂತರ ಕೆಲವು ಗ್ರಾಮಗಳವರು ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದೆ ಬಂದ ನಂತರ ಕೆಂಪಯ್ಯನದೊಡ್ಡಿ ಹಾಗೂ ದೇವರಹಳ್ಳಿ ಗ್ರಾಮಗಳ ಹತ್ರ ಬಂದಾಗ ಅವರು ಒಪ್ಪಲಿಲ್ಲ. ನಮಗೆ ಅನುದಾನ ಕೊಟ್ಟು ಮುಂದೆ ನಿಮ್ಮ ಕಾಮಗಾರಿ ಮುಂದುವರಿಸಿ ಅಂತೇಳಿ ಅವ್ರು ಹೇಳಿದ ಕೂಡಲೇ ಈ ಕಾಮಗಾರಿ ನಿಂತೋಯ್ತು. ಆದ ನಂತರ ಹಿಂದಿನ ಕೆನಾಲ್ ಸಹಿತ ಕೆನಾಲ್ ಮುಚ್ಚಿಬಿಟ್ಟಿದ್ರು. ಅವ್ರು ಕೊಡಂಗಿದ್ರೆ ನಮಗೂ ಸಹಿತ ಕೊಡಬೇಕು. ಹಾಗಾಗಿ ಇದು ಬಹಳ ಡಿಲೇ ಆಗಿದೆ. ಒಟ್ಟಾರೆ DC ಅವರು ಜಿಲ್ಲಾಧಿಕಾರಿಗಳು 21/8/2023ರಲ್ಲಿ ಅದು ಅವಾರ್ಡ್ ಫೈನಲೈಸ್ ಮಾಡಿ ಇವತ್ತು ನಮಗೆ 6,86,99,000 ರೂಪಾಯಿಗೆ ಈಗ ಕಳಿಸಿದ್ದಾರೆ. ಆದಷ್ಟು ಯೋಗದಲ್ಲಿ ಈಗ ಸನ್ಮಾನ ಸದಸ್ಯರು ಹೇಳಿದಂತೆ ಇದು ಬಹಳ ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸ ಇರೋದ್ರಿಂದ ಆದ್ಯತೆ ಮೇರೆಗೆ ಅದರಲ್ಲೂ 1 ಟೈಮ್ ಸೆಟಲ್ಮೆಂಟ್ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಆದ್ಯತೆ ಮೇರೆಗೆ ಆದಷ್ಟು ಯೋಗದಲ್ಲಿ ಅವ್ರಿಗೆ ಪೇಮೆಂಟ್ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ. ಓಕೆ. ಕೌದಲಿಗಿ ಮಹಂತೇಶ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ 51ನೇ ಪ್ರಶ್ನೆಯನ್ನ ಮಾನ್ಯ ಅವಕಾಶದಲ್ಲಿ ಕೇಳಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತವಾಗಿ ಅಕ್ರಮ ಮದ್ಯ
ಮಾರಾಟ ಆಗ್ತಾ ಇದೆ ಅಂತೇಳಿ ತಾವು ಸಹಿತ ಒಪ್ಕೊಂಡಿದ್ದೀರಿ. ಬಹುಶಃ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ವ್ಯಸನಿ ಆಗ್ತಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಬಹುಶಃ ನಾವೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಂಥ ಅನಧಿಕೃತವಾದಂಥ ಸ್ಥಳಗಳಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತಾರೆ. ಮತ್ತು ನೀವೆಲ್ಲ ಇತ್ತೀಚಿನ ದಿನದಲ್ಲಿ ಆಕ್ಸಿಡೆಂಟ್ ಆದದ್ದನ್ನು ಸರ್ವೆ ಮಾಡಿಸ್ರಿ. ಈ ಮದ್ಯ ವ್ಯಸನಿಗಳು ಅದರಲ್ಲಿ ಯುವಕರು ವಿಶೇಷವಾಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾನು ಒಂದು ವಿನಂತಿಯನ್ನು ಮಾಡ್ಕೋತೀನಿ. ಈ ಏನು ಅನಧಿಕೃತವಾದಂತಹ ಒಂದು ಸ್ಥಳಗಳಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆಯಲ್ಲ ಅವನ್ನ ತಡೆ ಹಿಡುವಂತಹ ಒಂದು ಕೆಲಸವನ್ನ ಮಾಡಬೇಕು. ನಿಮ್ಮ ಕಾನೂನು ಏನೈತಿಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದರೆ ನಿಶ್ಚಿತವಾಗಿಯೂ ಸಹಿತ ಈ ಅನಧಿಕೃತವಾದಂತಹ ಸ್ಥಳಗಳಲ್ಲಿ ಮದ್ಯ ಮಾರಾಟ ತಡೆ ಆಗ್ತೈತೆ ಅನ್ನೋದು ನನ್ನ ವಿಶ್ವಾಸ. ಈಗಾಗಲೇ ಬೆಳಗಾವಿ ಡಿವಿಷನ್ ಅಲ್ಲಿ ನಾವು 3738 ಕೇಸ್ ಹೀನಸ್ ಕೇಸ್ ಹಾಕಿದ್ದೀವಿ. ಅದರಲ್ಲಿ ಬೈಲಹೊಂಗಲದಲ್ಲಿ 540 ಹೋದ ವರ್ಷದಲ್ಲಿ. ಈ ಸಲ ಅವ್ರಿಗೆ 3 ಹಾಗೂ 28 ಕೇಸ್ಗಳನ್ನ ಹಾಕೊಂಡಿದ್ದೀವಿ. ಇದ್ರ ಜೊತೆಗೆ ಸರ್ ನಾವು ಗ್ರಾಮ ಸಭೆಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಬೈಲಹೊಂಗಲದಲ್ಲಿ 64 ಗ್ರಾಮ ಸಭೆಗಳನ್ನು ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಒಂದು ಸುತ್ತೋಲೆಯನ್ನು ಕಳಿಸಿದ್ದೀವಿ, ನೀವು ಇದರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಹಾಗೆ ಅಂತೇಳಿ ಅಧಿಕಾರಿಗಳ ಮೇಲೆ. ಜೊತೆಗೆ ಸಮನ್ವಯ ಸಮಿತಿ ಒಂದಿದೆ ಸರ್. ಜಿಲ್ಲಾ ಅಧ್ಯಕ್ಷರು, SP, DFO, ಎಕ್ಸೈಸ್, DC ಇರ್ತಾರೆ. ಈ ಹಲವಾರು ವಿಚಾರಗಳಲ್ಲಿ ನಾವು ಪ್ರಯತ್ನ ಪಟ್ಟರು ಅಲ್ಲೊಂದು ಇಲ್ಲೊಂದು MS ಶೈಲು ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಡೀತಾ ಇದೆ. ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಶಾಲೆ ಹಾಗೂ ಕಾಲೇಜುಗಳಲ್ಲಿ ನಮ್ಮವ್ರು ಹೋಗಿ ಏನು ಗ್ರಾಮ ಸಭೆ ಮಾಡ್ತಾರಲ್ಲ ಹಾಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೇವೆ. ಹಾಗೇನಾದ್ರೂ ಇದ್ದರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನೋಡೋಣ ಸರ್. ಅಧ್ಯಕ್ಷ, ಎಲ್ಲ ಅಂಗಡಿಗಳಲ್ಲೂ ಮಾಡ್ತಾರೆ. ಇವರು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಅಧ್ಯಕ್ಷೆ. ಪ್ರತಿ ಅಂಗಡಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅವ್ರೇನ್ ಮಾಡ್ತಾರೆ, ಆ ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಹಳ್ಳಿಲೂ ಬೈಕ್ಗಳಲ್ಲಿ ತಗೊಂಡೋಗಿ ಕೂಲಿ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಕೂಡ ನಿರುತ್ಸಾಹರಾಗಿದ್ದಾರೆ. ಚರ್ಚೆ ಆಗುದು ನನಗೆ ಫಸ್ಟ್ ಅಲ್ಲ ಮಾಡ್ತಾ ಇದ್ದಾರೆ. ಮಾದಕ ವಸ್ತು ಸಿಗ್ತಾ ಇದೆ ಅಂದ್ರೆ ಸರಿ ಬಂದ್ ಮಾಡಿರ್ತಾರೆ. ನಮಗೆ ಹಳ್ಳಿ ಹೋಗೋರು ಬರೀ ಸರಿ ಬಂದ್ ಮಾಡಿಸಿರ್ಲತ್ತಾರೆ. ಸರ ನಾನು ಒಂದು ಉಪ ಪ್ರಶ್ನೆ ಇದೆ. ಇದು ಪ್ರಶ್ನೆ ನಾವು ಕೇಳಿಲ್ಲ ಅಧ್ಯಕ್ಷರೇ, ಕಾಂಗ್ರೆಸ್ಸಿನ ಹಿರಿಯ ಸದಸ್ಯರೇ ಇದು ಪ್ರಶ್ನೆ ಆಯ್ತು. ಈಗ ಎಲ್ಲ ಹಿರಿಯ ಸದಸ್ಯರಿದ್ದೀರಿ. ಈಗ ನಾನು ಮುಂದಕ್ಕೆ ಮಾತು ಹೇಳ್ತೇನೆ. ಪ್ರಮುಖವಾದ ವಿಚಾರವನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ತಾವೆಲ್ಲ ಶಾಸಕರು ನಿಮ್ಮ ಪ್ರದೇಶದಲ್ಲಿ ಆಗುವಂತ ಪರಿಸ್ಥಿತಿ ಏನಿದೆ ಅಂತ ತಾವು ವಿವರಣೆ ಮಾಡ್ತಾ ಇದ್ದೀರಿ. ನಾನು ನಿಮ್ಮ ಹತ್ರ ಕೇಳುದಿಷ್ಟೇ ಮತ್ತು ಹೇಳುದಿಷ್ಟೇ. ಈಗ ನೀವೆಲ್ಲ ಸಮಸ್ಯೆಯನ್ನು ಹೇಳ್ತಾ ಇದ್ದೀರಿ. ಸಮಸ್ಯೆಯನ್ನು ಹೇಳಿದ್ರೆ ಎಲ್ಲರಿಗೂ ವಿಚಾರ ಗೊತ್ತಿದೆ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಮ ಸಲಹೆ ಸೂಚನೆ ಕೊಡಿ. ಅದನ್ನಾದ್ರೂ ಮಾಡುವ. ಏನ್ ಮಾಡ್ತೀವಿ? ಬರ್ನಿಂಗ್ ಇಶ್ಯೂ ಸಭಾಧ್ಯಕ್ಷ ಚರ್ಚೆ ಮಾಡಿ ಏನ್ ಮಾಡ್ತೀರಿ ನೀವು ಸಲಹೆ ಕೊಡಿ. ನಿಮ್ದು ಏನ್ ಮಾಡ್ಬೇಕಂತ ಹೇಳಿ ಚರ್ಚೆ ಅಂತ ಹೆಚ್ಚು ಚರ್ಚೆ ಸೊಲ್ಯೂಷನ್ ಹೇಳಿ. ಎಲ್ಲ ಕಿರಾಣಿ ಲೈಸೆನ್ಸ್ ಕೊಟ್ಬಿಡಿ. ಆಯ್ತು, ನೋಡ್ಬೇಡಿ. ನೀವು ನೋಡಿ, ನೀವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಲಹೆ ಕೊಡಿ. ಸಮಸ್ಯೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಲಹೆ ಕೊಡಬೇಡಿ. ಯು ಬಿ ಪಾರ್ಟ್ ಆಫ್ ದಿ ಪ್ರಾಬ್ಲಮ್, ಪಾರ್ಟ್ ಆಫ್ ದಿ ಸೇಲ್ ಮಾಡ್ಬೇಕಂತ ಪ್ರೆಷರ್ ಮಾಡ್ಲತ್ತಾರ ಅವ್ರ ಮೇಲೆ. ಏನ್ ಮಾಡ್ಬೇಕು ಹೇಳಿ. ನೀವು ಸಲಹೆ ಕೊಡ್ದು ಬಿಟ್ಟು ಹೇಳಿ. ಒಂದು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ತಾ ಆಯ್ತು, ಸಮಸ್ಯೆಗಳಾಗ್ತಾ ಇದೆ. ಟಾರ್ಗೆಟ್ ಬೇಡ. ಟಾರ್ಗೆಟ್ ಅನ್ನ ಯಾಕೆ ಕೊಡ್ತಾ ಇದೆ? ಆಯ್ತು, ಒಂದ್ ಕಡೆ ಇನ್ನೊಂದ್ಸರಿ ಚರ್ಚೆ ಆಗಿತ್ತು ಮದ್ಯಪಾನ